ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ಸತೀಶ್ ಪವಾರ್. ಚನ್ನಗಿರಿಯ ಮೌದ್ಗಲ್ ಆಂಜನೇಯ ಸ್ವಾಮಿ ಸಮುದಾಯ ಭವನದಲ್ಲಿ ಚನ್ನಗಿರಿಯ ಮಾಜಿ ಶಾಸಕರಾದಂತಹ ಮಾಡಾಳ್ ವಿರೂಪಾಕ್ಷಪ್ಪನವರ ಪುತ್ರ ಹಾಗೆ ಚನ್ನಗಿರಿಯ BJP ಮುಖಂಡರಾದಂತಹ ಮಾಡಾಳ್ ಮಲ್ಲಿಕಾರ್ಜುನರವರ ಹುಟ್ಟುಹಬ್ಬವನ್ನು ಸಂಭ್ರಮ ಸಡಗರದಿಂದ ಇಂದು ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಮಾಜಿ ಸಚಿವರಾದಂತಹ MP ರೇಣುಕಾಚಾರ್ಯರವರು ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಯಾವುದೇ ವಿಧಾನಸಭಾ ಕ್ಷೇತ್ರಗಳು ಅಭಿವೃದ್ಧಿಯಾಗಬೇಕಾದರೆ ಕ್ಷೇತ್ರದ ಬಗ್ಗೆ ಕನಸನ್ನು ಹೊಂದಿರುವ ಜನಪ್ರತಿನಿಧಿ ಆಗಬೇಕು ಅಂತ ಸಹ ಈ ಸಂದರ್ಭದಲ್ಲಿ ಹೇಳಿದರು. ಹಾಗೆಯೇ ಕಾರ್ಯಕರ್ತರಿಂದ ಸನ್ಮಾನ ಸ್ವೀಕರಿಸಿದಂಥ ಮಾಡಾಳ್ ಮಲ್ಲಿಕಾರ್ಜುನ್ ಸಹ ಈ ಸಂದರ್ಭದಲ್ಲಿ ಮಾತನಾಡಿದರು. ವಿಶೇಷವಾಗಿ ಮಗನ ಬರ್ತ್ಡೇ ದಿನ ಮಾಜಿ ಶಾಸಕರಾದಂಥ ಮಾಡಾಳ್ ವಿರೂಪಾಕ್ಷಪ್ಪನವರು ಕೇಕನ್ನು ಒಂದು ತಿನ್ನಿಸುವ ಮೂಲಕ ಈ ಹುಟ್ಟುಹಬ್ಬದ ಆಚರಣೆಗೆ ಚಾಲನೆಯನ್ನು ಸಹ ನೀಡಿದರು. ಈ ಸಂದರ್ಭದಲ್ಲಿ ಮಾಡಾಳ್ ಮಲ್ಲಿಕಾರ್ಜುನ್ ಮಾತನಾಡಿ, ಪ್ರತಿ ವರ್ಷವೂ ಮನೆ ಬಳಿ ಈ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಾಯಿದ್ವಿ. ಈ ಬಾರಿ ವಿಶೇಷವಾಗಿ ಕಾರ್ಯಕರ್ತರು ಮತ್ತು ತಾಲೂಕಿನ ಜನತೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರ ಈ ಕಾರ್ಯಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೇನೆ. ಹಾಗೆಯೇ ಕ್ಷೇತ್ರದ ಅಭಿವೃದ್ಧಿ ನನ್ನ ಕನಸಾಗಿದ್ದು ಮುಂದಿನ ದಿನಮಾನಗಳಲ್ಲಿ ಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ತೀನಿ ಅಂತ ಸಹ ಹೇಳಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ BJPಯ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ಲೋಕಿಕೆರೆ ನಾಗರಾಜ್ ಹಾಗೆಯೇ ಮಾಜಿ ಶಾಸಕರಾದಂತಹ ಬಸವರಾಜ ನಾಯಕ್ ಹಾಗೆಯೇ ಮಾಜಿ ಸಚೇತಕರಾದಂತಹ ಶಿವಯೋಗಿ ಸ್ವಾಮಿ ಹಾಗೆಯೇ ಹರಿಹರದ ಚಂದ್ರಶೇಖರ್ ಹಾಗೆಯೇ ಮಾಜಿ ಮಹಾಪೌರರಾದಂಥ ಅಜಯ್ ಕುಮಾರ್ ಹಾಗೆಯೇ ಬಸವ ಬಳಗದ ಗೌರವಾಧ್ಯಕ್ಷರಾದಂತಹ HS ಮಲ್ಲಿಕಾರ್ಜುನಪ್ಪ ಕಾರ್ಯಕ್ರಮವನ್ನು ಕುರಿತು ಈ ಸಂದರ್ಭದಲ್ಲಿ ಮಾತನಾಡಿದರು. ಹಾಗೆಯೇ ಕಾರ್ಯಕ್ರಮದಲ್ಲಿ AS ಬಸವರಾಜ್ ಹಾಗೆಯೇ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ P ಲೋಹಿತ್ ಕುಮಾರ್, BJP ತಾಲೂಕು ಅಧ್ಯಕ್ಷ ಕುಮಾರ್, ಜಿಲ್ಲಾ BJP ಮಹಿಳಾ ಉಪಾಧ್ಯಕ್ಷೆ ಕಮಲಾ ಹರೀಶ್, ಮಹಿಳಾ ಅಧ್ಯಕ್ಷೆ ಶಶಿಕಲಾ ನಾಗರಾಜ್, ಹಾಗೆಯೇ ನಗರ ಘಟಕದ ಅಧ್ಯಕ್ಷರಾದಂತಹ ಕುಬೇಂದ್ರೋಜಿರಾವ್, ಹಾಗೆಯೇ ನಗರ ಘಟಕದ ಮಹಿಳಾ ಅಧ್ಯಕ್ಷ ರೂಪಾ ಶೇಟ್, ದಿಗ್ಗೇನಹಳ್ಳಿ ನಾಗರಾಜ್, ಸಂತೈಬೆನ್ನೂರು ಬಸವರಾಜ್, ಹಾಗೆಯೇ ಮಹಿಳಾ ಕಾರ್ಯಕರ್ತರು ಹಾಗೆಯೇ ಮಹಿಳಾ ಸಂಘಟನೆಯ ಪದಾಧಿಕಾರಿಗಳು ಸಹ ಈ ಸಂದರ್ಭದಲ್ಲಿ ಹಾಜರಿದ್ದರು. ವಿಶೇಷವಾಗಿ ಈ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಸಂಭ್ರಮ ಸಡಗರದಿಂದ ಕಾರ್ಯಕರ್ತರು ನಾಯಕನ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿದರು. ಹಾಗೆ ಕಾರ್ಯಕ್ರಮವನ್ನು ಕುರಿತಂತೆ ಸಹ ಸಾಕಷ್ಟು ಜನರು ತಮ್ಮ ಅಭಿಪ್ರಾಯಗಳನ್ನು ಸಹ ಹಂಚಿಕೊಂಡರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಸವಿತಾ ಮೇಡಮ್ ನೀವು ಆಶೀರ್ವಾದದಿಂದ ರೋಹಿತಣ್ಣ ಕೇಕ್ ಎತ್ಕೊಂಡ್ರೆ ಕಡೆಗೆ ಅದಕ್ಕೆ ಮತ್ತೆ ಕೇಕ್ ತಟ್ಟೆ ಎತ್ಕೊಂಡು ಹೋಗ್ತೀನಿ ಆ ಕಡೆಗೆ ಹಂಗಾದ್ರೆ ನಾವು ತಿಳ್ಕೋಬೇಕಾಗಿತ್ತು, ನಾವು ತಿಳ್ಕೊಳ್ಳಲಿಲ್ಲ. ಹಾಗಾಗಿ ಅವರಿಗೆ ಕ್ಷೇತ್ರದಲ್ಲಿ ಟಿಕೆಟ್ ಬೇಕಾಗ್ತಕ್ಕಂಥ ಕೆಲಸ ಆಯಿತು. ಯಾಕೆ ಆಯಿತು ಅನ್ನೋದನ್ನು ನಾನು ವಿಚಾರಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಆ ವಿಚಾರಣೆಯನ್ನು ನಾನು ನಿಮಗೆ ಬಿಡ್ತೇನೆ. ಯಾರು ಈ ತಾಲೂಕಲ್ಲಿ 2004ಕ್ಕಿಂತ ಮುಂಚೆ ಒಂದು ನಿಮಿಷದಲ್ಲಿ ಮುಗಿಸ್ಬಿಟ್ಟೆ. 2004ಕ್ಕಿಂತ ಮುಂಚೆ ಕಾಂಗ್ರೆಸ್ ಪಾರ್ಟಿಯಿಂದ ಕಾರ್ಯಕರ್ತರು ಎಷ್ಟು ಜನ ಇರ್ತಿದ್ರು? 4-5 ಜನ ಇರ್ತಿದ್ರು. ಅವತ್ತು ಜನತಾ ದಳ ಇರ್ತಿತ್ತು.
ಇದಕ್ಕೋಸ್ಕರ ಸೌಕಂಡು ಇನ್ಯಾವುದೋ ಪಿತೂರಿಗೆ ನಾವು ಒಳಗಾಗಿ ಅನುಭವಿಸ್ಬೇಕಲ್ಲ. ನಾನು ಲೋಹಿತಂಗೆ ಹೇಳ್ದಂಗೆ ನಾವು ಎಂದೂ ವಿಚಲಿತರಾಗಿಲ್ಲ. ಫಿನಿಕ್ಸ್ ಪಕ್ಷಿ ಅಂತ ಎದ್ದು ಬಂದಿದ್ದೀವಿ. ಈ ತಾಲೂಕಿನ ಅಭಿವೃದ್ಧಿ ಜೊತೆಗೆ ಈ ತಾಲೂಕಿನ ಜನ ನೀವೇನು ನನ್ನ ಮೇಲೆ ನಂಬಿಕೆ ಇಟ್ಟಿರ್ತೀರಿ, ನಿಮ್ಮ ನಂಬಿಕೆ ಎಂದೂ ದ್ರೋಹ ಬಗೆಯಲ್ಲ. ಯಾವುದೇ ರಾಜಕಾರಣ ಇರುವುದಿಲ್ಲ. ಆದರೆ ನಿಮ್ಮ ಭರವಸೆಯನ್ನು ಯಾವತ್ತೂ ನಾನು ವಿಚಲಿತರಾಗಂಗೆ ಮಾಡಲ್ಲ. ನೀವೇನು ನಮ್ಮ ತಾಲೂಕಿನ ಜನ ಭರವಸೆ ಇಟ್ಕೊಂಡಿದ್ದೀರಿ, ರಾಜಕಾರಣ ಎಲ್ಲದಕ್ಕೂ ನಾವು ತಯಾರಾಗಿರ್ಬೇಕು. ನಾನೇ ಶಾಶ್ವತ ಅಲ್ಲ, ಆದರೆ ಜನ ಯೋಚನೆ ಮಾಡೋ ರೀತಿ ಯಾರು ಆಯ್ಕೆ ಮಾಡ್ಕೊಂಡ್ರೆ ನಮಗೆ ಒಳ್ಳೆಯದು. ಬರೀ ಕೆಲಸ ಮಾಡೋದು ಒಂದೇ ಅಲ್ಲ, ಒಂದು ಬದ್ಧತೆ ಬೇಕು. ಈಗ ಆಯ್ಕೆ ಮಾಡಿರ್ತಕ್ಕಂಥ ವ್ಯಕ್ತಿ ಬದ್ಧತೆ ನೀವೇನೋ ಕೇಳಕ್ಕೆ ಸಾಧ್ಯ. ಯಾವುದೇ ಪಕ್ಷ ಪಾರ್ಟಿ ಇರಲಿ, ನಾನೇನೋ ಒಂದು ಮಾಡ್ತೀನಿ ಅಥವಾ ಏನೋ ಒಂದು ಮಾತು ಕೊಟ್ಟರೆ ಬರೀ ಅಭಿವೃದ್ಧಿ ಅಲ್ಲ, ನಡವಳಿಕೆ. ಅದಕ್ಕೆ ಸರಿಯಾಗಿ ನಡ್ಕೋಬೇಕು, ನಡವಳಿಕೆ ಇರಬೇಕು. ನೀವು ಯಾರೋ ಕೇಳ್ತೀರಿ, ಏನು ಅಂತ ಕೇಳ್ತೀರಿ. ಇದನ್ನು ಜನರಿಗೆ ಮನವರಿಕೆ ಮಾಡಿರಿ. ಯಾರು ನಾನೇ ನಮ್ಮ ಮಲ್ಲಿಕಣ್ಣರು ಹೇಳಿದ್ರು ಸುಳ್ಳೇಳಿ, ಅದು ಸತ್ಯ. ಯಾರೂ ಶಾಶ್ವತ ಅಲ್ಲ, ಅವಕಾಶ ಸಿಕ್ಕಾಗ ಕೆಲಸ ಮಾಡಿ ತೋರಿಸ್ಬೇಕು ಅಂತೇಳಿ. ಅದೇ ರೀತಿ ಇಂಥ ಒಂದು ಕಾರ್ಯಕ್ರಮವನ್ನು ಸಮಾಜದ ಜೋಡಣೆ ಕಾರ್ಯಕ್ರಮಗಳು ಎಲ್ಲೂ ಸಂಘರ್ಷ ಆಗದ ರೀತಿಯಲ್ಲಿ ಸಾಮರಸ್ಯದಿಂದ ಶಾಂತಿಯನ್ನು ಕಾಪಾಡಿ ಮುಂದಿನ ಪೀಳಿಗೆಗೆ ನಾವೇನಾದರೂ ಬಿಟ್ಟು ಹೋಗಬೇಕು, ನಾವೇನಾದರೂ ಮಾದರಿ ಆಗಬೇಕು, ಏನಾದರೂ ಕೊಡುಗೆ ಕೊಡಬೇಕು. ಆ ದಿಸೆಯಲ್ಲಿ ನಾವೆಲ್ಲರೂ ಯೋಚನೆ ಮಾಡಿದಾಗ ನಿಮ್ಮ ಮನೆ ಚೆನ್ನಾಗಿರ್ತದೆ, ನಮ್ಮ ಮನೆ ಚೆನ್ನಾಗಿರ್ತದೆ, ನಮ್ಮ ಸುತ್ತ ಇರೋ ಪರಿಸರ ಚೆನ್ನಾಗಿರ್ತದೆ. ಆ ದಿಸೆಯಲ್ಲಿ ನಾವೆಲ್ಲರೂ ಕೆಲಸ ನೋಡಿದಾಗ ಒಂದು ರೀತಿಯಲ್ಲಿ ಚನ್ನಗಿರಿ ತಾಲೂಕಿನಲ್ಲಿ ಯುವಶಕ್ತಿ ಉದಯ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದರೆ ಎಲ್ಲಿ ನೋಡಿದ್ರು ಯುವಕರ ದಂಡು ನಮ್ಮ ಮಲ್ಲಣ್ಣನ ಇದಕ್ಕೋಗ್ಬೋದು ಹೋಗ್ಬೇಕು ಅಂತಕ್ಕಂಥ ಪ್ರೀತಿ ಮತ್ತು ವಿಶ್ವಾಸವನ್ನು ತೋರ್ತಾ ಇದ್ದದ್ದು, ಅವ್ರು ಬರ್ತಾ ಇದ್ದದ್ದನ್ನು ನೋಡಿದಾಗ ಹೆಚ್ಚು ಕಡಿಮೆ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಯುವಕರ ತಂಡನೇ ಒಂದು ಎಲ್ಲ ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ನಾನು ಏನು ಹೇಳಿಲ್ಲ, ಅವರ ಅಭಿಮಾನಿ ಬಳಗದ ಯುವಕರುಗಳನ್ನೇ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನಿಜಕ್ಕೂ ಇದು ಇಂಥ ಒಂದು ಬೆಳವಣಿಗೆ ಆಗಬೇಕು. ಜನರಲ್ಲಿ ಒಂದು ರೀತಿಯಾದಂಥ ಪ್ರೀತಿ ಮತ್ತು ವಿಶ್ವಾಸ ಬಂದಾಗ ಮಾತ್ರ ನಾವು ಏನನ್ನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ. ಯಾಕೆ ಅಂತ ಹೇಳಿದರೆ ಯುವಕರಲ್ಲಿ ಆ ಒಂದು ಮನೋಭಾವ ಬಂದಿದೆ. ಮಲ್ಲಣ್ಣನ ಬೆಳೆಸಬೇಕು, ಮಲ್ಲಣ್ಣನಿಂದ ಈ ತಾಲೂಕನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ಒಂದು ಸ್ಥಳ ಈ ಯುವಕರಲ್ಲಿ ಬಂದಿದೆ. ನಾನು ಜಾಗೃತಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಹೃದಯಘಾತದಿಂದ ಆಸ್ಪತ್ರೆಗೆ ಹೋದಂಥ ಸಂದರ್ಭಗಳಲ್ಲಿ ಆ ಬರುವಂಥ ಸಂದರ್ಭಗಳಲ್ಲಿ ಆಕ್ಸಿಡೆಂಟ್ ಆದಾಗ ಬಹಳಷ್ಟು ಜನ ಮೃತಪಡ್ತಾ ಇದ್ರು. ಅದನ್ನು ಕಂಡು 250 ಆಸ್ಪತ್ರೆಗಳ ಆಸ್ಪತ್ರೆಯನ್ನು ನಾನು ಚನ್ನಗಿರಿಗೆ ಹೊನ್ನಾಳಿಗೆ ರೇಣಿಸ್ಕೊಂಡು ಮಾಡಿಸ್ಕೊಂಡು ಬಂದ್ವಿ. ಅದು ಈಗಾಗಲೇ ಕಟ್ಟಡ ಆಗಿದೆ. ಈಗಿನ ಶಾಸಕರು ಅವತ್ತು ಸಾಧ್ಯತೆ ಅದನ್ನು ಓಪನ್ ಮಾಡಿದರೆ ಇಲ್ಲಿ ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯ ಸೇವೆ ದೊರೆಯುತ್ತದೆ. ಹಾಗೆಯೇ ಇಲ್ಲಿ ಏನು ಕಟ್ಟಿದ್ದೇನೆ, ಬೇರೆ ಈ ಕಟ್ಟಡ 2 ಕೋಟಿ ರೂಪಾಯಿನ ಕಟ್ಟಿಸಿದಂಥ ಕಟ್ಟಡ. ಇಂಥ 10 ಕಟ್ಟಡಗಳನ್ನು ಕಟ್ಟಿದ್ದೀನಿ. ಇನ್ನೂ ಒಂದಿಷ್ಟು ಕಟ್ಟಡಗಳಿಗೆ, ಉದಾಹರಣೆಗೆ ತಾವರೆಕೆರೆ ಮತ್ತು ದೇವರಹಳ್ಳಿ, ನಲ್ಲೂರು ಮತ್ತು ತೋಪೇನಹಳ್ಳಿ, ಇಲ್ಲೆಲ್ಲ ಸಮುದಾಯ ಭವನಗಳನ್ನು ಮಾಡಿದ್ದೀನಿ. ಅವು 5 ಕೋಟಿ 4 ಕೋಟಿ ಮಂಜೂರು ಮಾಡಿದ್ದೆ. ಹಂಗೆ ಅರ್ಧಕ್ಕೆ ನಿಂತಿದ್ದಾವೆ. ಅಂಥವೆಲ್ಲ ಆದರೆ ಜನರಿಗೆ ಬಹಳ ಕಡಿಮೆ ವೆಚ್ಚದಲ್ಲಿ ಮದುವೆ ಶುಭ ಸಮಾರಂಭಗಳನ್ನು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಹಿಂದೆ ನಿಮಗೆಲ್ಲ ಗೊತ್ತಿದೆ, ಚನ್ನಗಿರಿ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎಷ್ಟಿತ್ತು ಅಂತ ಹೇಳಿದರೆ, ಬೇಸಿಗೆ ಬಂತು ಅಂತ ಹೇಳಿದರೆ ಬೋರ್ವೆಲ್ಗಳಿಗೆ
ಅವರು